ರಾಜಧಾನಿಯಲ್ಲಿ ಬೆಳ್ಳಂಬೆಳಗ್ಗೆ ಮಳೆರಾಯನ ಕಾಟ ಜೋರಾಗಿದೆ. ನಿರಂತರ ಮಳೆಗೆ ಬುಡ ಸಮೇತ ಧರೆಗುರುಳಿದೆ ಮರ. ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ರಾತ್ರಿ 3 ಗಂಟೆ ಸುಮಾರಿಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಮರ ಬಿದ್ದಂತ ಪರಿಣಾಮ ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸದ್ಯ ಮರವನ್ನು ತೆರವು ಮಾಡ್ತಾ ಇದ್ದಾರೆ GBA ಸಿಬ್ಬಂದಿ. ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಬಿದ್ದಿದೆ. ನಿನ್ನೆ ಸಂಜೆ ಸರಿಸುಮಾರು 4:45ರಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಅದು ಜಿಟಿ ಮಳೆ ಇರಬಹುದು, ಬಹಳ ಜೋರಾದ ಮಳೆ ಇರಬಹುದು. ಬೆಂಗಳೂರಿನ ಹಲವು ಬಡಾವಣೆಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಟ್ ನಿನ್ನೆ ಮಧ್ಯರಾತ್ರಿ ಇವತ್ತು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬೃಹತ್ ಮರವೊಂದು ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಬಿದ್ದಿದೆ. ಹೀಗಾಗಿ ಬೆಳ್ಳಂಬೆಳಗ್ಗೆ ರಸ್ತೆಗೆ ಇಳಿಯುವಂಥ ವಾಹನ ಸವಾರರು ಈ ಮಾರ್ಗದಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಆ ಬೃಹತ್ ಮರವನ್ನು, ಧರೆಗುರುಳಿದಂಥ ಬೃಹತ್ ಮರವನ್ನು ತೆರವು ಮಾಡುವಂಥ ಕಾರ್ಯವನ್ನು GBA ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಹೃದಯ ಭಾಗ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ನಡೆದಿರುವಂಥ ಒಂದು ಅವಘಡ. ನಿರಂತರ ಮಳೆ. ನಿನ್ನೆ ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಮೊನ್ನೆನೂ ಕೂಡ ಮಳೆ ಆಗಿದೆ. 2 ದಿನದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆಯ ವರದಿ ಕೂಡ ಇದೆ. ನಿನ್ನೆ ಸಂಜೆ 4 ಗಂಟೆ 45 ನಿಮಿಷದ ಸುಮಾರಿಗೆ ಆರಂಭವಾದಂಥ ಮಳೆ ಈಗಲೂ ಕೂಡ ಮುಂದುವರೆದಿದೆ. ಜಿಟಿ ಮಳೆ ಇರಬಹುದು ಅಥವಾ ಬಹಳ ಜೋರಾದಂಥ ಮಳೆ ಇರಬಹುದು ಬೆಂಗಳೂರಿನ ಹಲವು ಬಡಾವಣೆಗಳಲ್ಲಿ. ಇದರ ಹಿನ್ನೆಲೆಯಲ್ಲಿ ಪರಿಣಾಮವಾಗಿ ಇವತ್ತು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಬೃಹತ್ ಮರ ಒಂದು ಧರೆಗುರುಳಿದು ಬಿದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಭರತ್, ನಿರಂತರ ಮಳೆ, ಈಗ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಬೃಹತ್ ಮರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಧರೆಗುರುಳಿದೆ. ಈಗ ಅಲ್ಲಿಯ ಪರಿಸ್ಥಿತಿಯನ್ನು ವಿವರಿಸೋದಾದ್ರೆ ತಾವು ಕೂಡ ಸ್ಥಳದಲ್ಲೇ ಇದ್ದೀರಿ. ಮಧುಸೂದನ್, ನಿನ್ನೆ ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಬೀಳ್ತಾನೆ ಇದೆ. ಇದರ ಪರಿಣಾಮವಾಗಿ MG ರಸ್ತೆಯ ಬಳಿ ಇರುವಂತಹ ಸೆಂಟ್ ಮಾರ್ಕ್ಸ್ ರಸ್ತೆ ಹತ್ರ ಮುಂಜಾನೆ 3 ಗಂಟೆಗೆ ಒಂದು ಬೃಹತ್ ಮರ ಬಿದ್ದಿದೆ. ನಾನೀಗ ಸ್ಥಳದಲ್ಲೇ ಇದ್ದೀನಿ. ಸದ್ಯ ಮರವನ್ನ ತೆರವುಗೊಳಿಸುವಂತಹ ಕೆಲಸಕ್ಕೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಿಬ್ಬಂದಿಗಳು ಮಾಡ್ತಾ ಇದ್ರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಬೃಹತ್ತಾದ ಒಂದು ಮರ. ಅಂದ್ರೆ SBI ಬ್ಯಾಂಕ್ ಆವರಣದಲ್ಲಿ ಇದ್ದಂತಹ ಮರ ಇದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಅಂದ್ರೆ ಇಡೀ ರಸ್ತೆ ಮರ ಬಿದ್ದಂತಹ ಪರಿಣಾಮವಾಗಿ ಒಂದು ಬ್ಲಾಕ್ ಆಗಿತ್ತು. ಈ ಒಂದು ವೇಳೆ ಸಹಜವಾಗಿ ವಾಹನ ಸಂಚಾರಕ್ಕೆ, ಅಂದ್ರೆ ಅರ್ಲಿ ಮಾರ್ನಿಂಗ್ ವಾಹನ ಸಂಚಾರಕ್ಕೆ, ಜನಸಂಚಾರಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಪಕ್ಕದಲ್ಲೇ ಸ್ಕೂಲ್ ಕೂಡ ಇದೆ. ಸಾಕಷ್ಟು ಮಕ್ಕಳು ಬೆಳ್ಳಂಬೆಳಗ್ಗೆ ಸ್ಕೂಲ್ಗೆ ಬರ್ತಾರೆ, ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗಿತ್ತು. ಸೊ ಹಾಗಾಗಿ ಈಗ ಏನು GBA ಸಿಬ್ಬಂದಿಗಳು, ಅರಣ್ಯ ಇಲಾಖೆಗೆ ಸಿಬ್ಬಂದಿಗಳು ಇವರೆಲ್ಲ ಸೇರಿ ಈಗ ಮರಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ JCB ಮುಖಾಂತರ, ಜೊತೆಗೆ ಟ್ರ್ಯಾಕ್ಟರ್ನ ತೆಗೆದುಕೊಂಡು ಬಂದು, ಜೊತೆಗೆ ಏನು ಲಾರಿ ಕೂಡ ಇದೆ. ಇಲ್ಲಿ ಮರದ ತುಂಡುಗಳನ್ನ ಏನು ಕಟ್ ಮಾಡಿ, ಅಂದ್ರೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರದ ತುಂಡುಗಳನ್ನ ಕಟ್ ಮಾಡಿ ಇಲ್ಲಿ ಫುಟ್ಪಾತ್ ಅಲ್ಲಿ ಹಾಕಿದ್ರು. ಸೊ ಈಗ ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದ ಒಂದು ಅಪಾಯ ಸಂಭವಿಸಿಲ್ಲ. ಯಾಕಂತ ಹೇಳಿದ್ರೆ ಮುಂಜಾನೆ 3 ಗಂಟೆ ಸುಮಾರಿಗೆ ಬಿದ್ದಂತ ಪರಿಣಾಮವಾಗಿ ಯಾವುದೇ ರೀತಿಯಾದ ಒಂದು ಅಪಾಯ ಇರಲಿಲ್ಲ. ಯಾಕಂತ ಹೇಳಿದ್ರೆ ಯಾವುದೋ ಅಂಗಡಿಗಳೆಲ್ಲವೂ ಬಂದಾಗಿತ್ತು, ಜನಸಂಚಾರ ಕೂಡ ಇರಲಿಲ್ಲ, ವಾಹನ ಸಂಚಾರ ಕೂಡ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯಾದ ಒಂದು ಅಪಾಯ ಸಂಭವಿಸಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಅಂತೂ ಇಲ್ಲಿ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ರಸ್ತೆಯ ಅಕ್ಕಪಕ್ಕ ಕೂಡ ನಿರಂತರ, ಅಂದ್ರೆ ಸಾಲಾಗಿ ಬೃಹತ್ತಾದ ಮರಗಳು ಇದೆ. ಸೊ ಹಾಗಾಗಿ ಇವತ್ತು ಬಿದ್ದಿರುವಂತಹ ಮರದಿಂದ ಮತ್ತಷ್ಟು ಭಯಭೀತದ ಒಂದು ವಾತಾವರಣ ಇಲ್ಲಿನ ಜನರಿಗೆ ತೋರಿಸ್ತಾ ಇದೆ. ಸದ್ಯ GBA ಸಿಬ್ಬಂದಿಗಳು ಮರವನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಪೀಕ್ ಟೈಮ್ ಆಗಿದೆ. ಸಹಜವಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ರಸ್ತೆಯಲ್ಲಿ. ಸೊ ಹಾಗಾಗಿ ಈಗ ಮರದ ತುಂಡುಗಳನ್ನ ರಸ್ತೆಯ ಪಕ್ಕದಲ್ಲಿ ಇಡ್ತಿದ್ದಾರೆ. ಇದನ್ನೆಲ್ಲ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಮಧುಸೂದನ್.